ಎಲ್ರಿಗೂ ನಮಸ್ಕಾರ. ಜ್ವರ ಕಡಿಮೆ ಮಾಡುವ ಸಲುವಾಗಿ ನಮಗೆ ವೈರಲ್ ಫೀವರ್ ಆಗಿರ್ಬೋದು, ಎಂಟರಿಕ್ ಫೀವರ್ ಆಗಿರ್ಬೋದು, ಯಾವುದೇ ರೀತಿಯಿಂದ ಜ್ವರ ಕಡಿಮೆ ಮಾಡುವ ಸಲುವಾಗಿ ನಾವು ಅಮೃತ ಬಳ್ಳಿಯ ಕಾಂಡವನ್ನು ತಂದು 2 ರಿಂದ 3 ಇಂಚನ್ನು ತಂದು ಚೆನ್ನಾಗಿ ಜಜ್ಜಿಕೊಂಡ ನಂತರ 2 ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ. 2 ಗ್ಲಾಸ್ ನೀರಿನಲ್ಲಿ ಹಾಕಿ ಚೆನ್ನಾಗಿ ಕುದಿಸಿದ ನಂತರ ಕಷಾಯವು 2 ಗ್ಲಾಸ್ ನೀರನ್ನು 1 ಗ್ಲಾಸ್ ಆಗ್ಬೇಕು, ಅಲ್ಲಿವರೆಗೂ ಚೆನ್ನಾಗಿ ಕುದಿಸಿದ ನಂತರ ನಾವು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಊಟದ ನಂತರ ನಾವು ಸೇವಿಸದ ಬಂದಲ್ಲಿ 2 ರಿಂದ 3 ದಿವಸ ನಾವು ಸೇವಿಸದ ಬಂದಲ್ಲಿ ಯಾವುದೇ ರೀತಿಯಿಂದ ಜ್ವರ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಾವು ಅವಾಯ್ಡ್ ಅಂದ್ರೆ ಹೊರಗಿನ ಸ್ಪೈಸಿ ಊಟವನ್ನ ಅವಾಯ್ಡ್ ಮಾಡಬೇಕು. ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟ್ ಡಯಟ್ ಮತ್ತು ಲಿಕ್ವಿಡ್ ಡಯಟ್ ನಾವು ಸೇವಿಸೋದ್ರಿಂದ ನಮಗೆ ಮತ್ತು ಮುಂಜಾನೆ ಹಾಗೂ ಮಧ್ಯಾಹ್ನ ಹಾಗೂ ಸಾಯಂಕಾಲ ಈ ಅಮೃತ ಬಳ್ಳಿಯ ಕಷಾಯವನ್ನು ಸೇವಿಸೋದ್ರಿಂದ ನಮಗೆ ಜ್ವರ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಮಗೆ ಎಂಟರಿಕ್ ಫೀವರ್ ಆಗಿರ್ಬೋದು ಅಥವಾ ವೈರಲ್ ಫೀವರ್ ಆಗಿರ್ಬೋದು ಅಥವಾ ಜನರಲೈಸ್ ಯಾವುದೇ ರೀತಿಯ ಜ್ವರ ಇದ್ರೂ ಕೂಡ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ಈ ಅಮೃತ ಬಳ್ಳಿಯ ಕಷಾಯದ ಹೆಲ್ತ್ ಟಿಪ್ಸ್ ನಿಮ್ಗೆ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಧನ್ಯವಾದಗಳು.